ಉಕ್ಕಿನ ಗುಂಡಿಗೆ ಮನದವ ಸಮರಲಿ ವೈರಿಯ ಕಾಟುವ ಸಿಡಿಲನೆ ಕೈಯಲ್ಲಿ ಕಾಗಿಡಿಯುವ ಬೀಳಲಿ ತಲೆವರು ಸೂಪರ್ ಸ್ಟಾರ್. ಕಬಡ್ಡಿ ಆಟಗಳಲ್ಲಿ ಭಾಗವಹಿಸಿದಂತ ಎಲ್ಲ ಟೀಮ್ಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಬೆಳಗ್ಗೆಯಿಂದ ಬಹಳ ಚೆನ್ನಾಗಿ ಕ್ರೀಡಾ ಮನೋಭಾವದಿಂದ ಸ್ಪೋರ್ಟಿವ್ ಆಗಿ ಆಟ ಆಡಿದಿರಿ. ನಾನು ಒಂದು 1 hour ಇಂದ ನೋಡ್ತಾ ಇದ್ದೀನಿ. ಯಾವ ಮಟ್ಟಕ್ಕೆ ಅಂದ್ರೆ ನೀವು ನಿಮಗೆ ದೇಹಕ್ಕೆ ಗಾಯ ಆಗತ್ತೆ ಅನ್ನೋದನ್ನು ಕೂಡ ನೀವು ಪರಿಗಣಿಸದೆ ಅಷ್ಟು ನೀವು ಕ್ರೀಡೆಯಲ್ಲಿ ಮಗ್ನರಾಗಿ ಈ ಆಟದಲ್ಲಿ ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಗೋರಗೊಂಡಳ್ಳಿ, ಕೋನೆಯಾಪುರ ಮತ್ತು ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಬಂದಂತ ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಶಂಕರ್ ಅವರು, ಡಾಕ್ಟರ್ ಅರವಿಂದ್ ಅವರು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸುರೇಶ್ ಬಾಬು ಅವರು ಇದ್ದಾರೆ, ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಒಕ್ಲೇರಿ ಅವರು ಕೂಡ ಡಾಕ್ಟರ್ ನಾರಾಯಣ ಸ್ವಾಮಿ ಇತ್ತೀಚೆಗೆ ಅವರಿಗೆ ಡಾಕ್ಟರೇಟ್ ಬಂದಿದೆ. ಮತ್ತೆ ನಮ್ಮ ಕೊಪ್ಪಳೆಯಲ್ಲಿ ನಮ್ಮ ಡಾಕ್ಟರ್ ನಾರಾಯಣ ಸ್ವಾಮಿ ಅವರಿಗೆ, ರಾಜಿಕಲ್ಲಲ್ಲಿ ಮುನರಾಜಣ್ಣವರು ಇದ್ದಾರೆ, ಮತ್ತು ನಮ್ಮ ಕಲ್ಲಂಡೂರು ಖ್ಯಾತ ವಕೀಲರು ಲೋಕೇಶ್ ಅವರು ಇದ್ದಾರೆ. ಬಹಳಷ್ಟು ಸುತ್ತಮುತ್ತಲಿನ ಹಿರಿಯರು ಬಂದಿರಿ. ಎಲ್ಲರಿಗೂ ನಮ್ಮ ನಿವೃತ್ತ ವಿಜ್ಞಾನಿ, ಈ ದೇಶದಲ್ಲಿ ಬಹಳಷ್ಟು ಕಾಫಿ ವೆರೈಟಿ, ಕಾಫಿ ಗಿಡ ಬೆಳೆಸ್ತಾರೆ. ಆ ತಳಿಗಳನ್ನು ಉತ್ಪಾದನೆ ಮಾಡುವಂತ ಒಂದು ಸಂಶೋಧನಾ ಸಂಸ್ಥೆಯಲ್ಲಿದ್ದಂಥ ಹಿರಿಯ ವಿಜ್ಞಾನಿ, ಮೋಸ್ಟ್ಲಿ ಬಹಳಷ್ಟು ಜನಕ್ಕೆ ಅವ್ರ ಪರಿಚಿತರಿಲ್ಲ. ಪಕ್ಕದ ಕೋನೆಯಾಪುರನವರು ಆದಂಥ ಮುನ್ಸ್ವಾಮಿಯವರು, ಅವರು ಸೀನಿಯರ್ ಸೈಂಟಿಸ್ಟ್, ಕಾಫಿ ಹೊಸ ತಳಿಗಳನ್ನ ಕಂಡುಹಿಡಿಯೋದ್ರಲ್ಲಿ ಅವರು ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ನಿವೃತ್ತಿ ಹೊಂದಿ ಅವರು ಇವತ್ತಿಲ್ಲಿದ್ದಾರೆ. ಎಲ್ರಿಗೂ ನಾನು ಈ ಕಾರ್ಯಕ್ರಮ ಬರಮಾಡ್ಕೊಳ್ತಾ, ಈಗ ಮುಂದಿನ ಕಾರ್ಯಕ್ರಮ ವಿಜೇತರಿಗೆ ಪ್ರಶಸ್ತಿಗಳನ್ನು ನೀಡೋದು, ಅದನ್ನು ಆಯೋಜಕರು ಸ್ವಲ್ಪ ಬೇಗ ಆಯೋಜಿಸ್ಬೇಕಂತ ಕೇಳ್ತಾ, ಮತ್ತು ಇದಕ್ಕೆ ಬಹಳ ಶ್ರಮವಹಿಸಿದಂಥ ನಮ್ಮ ಪರಮೇಶ್ವರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಇದರ ಮೂಲ ಕಾರಣ ಅವರೇ, ಮತ್ತು ಅವರ ಸ್ನೇಹಿತರು ನಮ್ಮ ಇವರೇ ಪ್ರಭು ಅವರು, ಶ್ರೀನಿವಾಸು, ನಮ್ಮ ಫಿಸಿಕಲ್ ಎಜುಕೇಶನ್ ಮುರಳಿ ಮೋಹನ್ ಅವರು ಇದ್ದಾರೆ. ಬಹಳಷ್ಟು ಇದರಲ್ಲಿ ರೆಫರಿಗಳಿದ್ದಾರೆ. ಅವ್ರದಂತೂ ಅವ್ರು ನೀಡಿದಂಥ ಕೊಡುಗೆಯ ಸೇವೆಯನ್ನ ಮರೆಯೋಗಿಲ್ಲ. ಹಾಗಾಗಿ ಅವರೆಲ್ಲರಿಗೂ ನಮ್ಮ ಕಾಶಿ ವಿಶ್ವನಾಥ ಮತ್ತು ಕಾಲಭೈರವನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಅವರ ಕಾಲಭೈರವ ಮತ್ತು ಕಾಶಿ ವಿಶ್ವನಾಥನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.